ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವೇಶ್ವರ ವೃತ್ತದ ಸಮೀಪದ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರುವ ನಾಟಕ ಮಂಟಪದಲ್ಲಿ ಜೂನ್ 18ರಿಂದ ಮುತ್ತಿನಂತ ಅತ್ತಿಗೆ ನಾಟಕ ಪ್ರದರ್ಶನ ಆರಂಭವಾಗಲಿದೆ. ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರಿ ನಾಟ್ಯ ಸಂಘ ಜೇವರ್ಗಿ ಕಂಪನಿಯ ಮಾಲೀಕರಾದ ಖ್ಯಾತ ನಾಟಕಕಾರ ಹಾಗೂ ನಿರ್ದೇಶಕ ಜೇವರ್ಗಿ ರಾಜಣ್ಣ ಅವರ ರಚನೆ ಮತ್ತು ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ನಾಟಕ ಈಗಾಗಲೇ ಬಾದಾಮಿ, ಬನಶಂಕರಿ, ಕೊಟ್ಟೂರು, ಶಿರಸಿ ಸೇರಿದಂತೆ ಹಲವು ಜಾತ್ರೆಗಳಲ್ಲಿ ಯಶಸ್ವಿ ಪ್ರದರ್ಶನ ಕಂಡಿದೆ. ಈ ಕುರಿತು ಜಮಖಂಡಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಾಸ್ಯ ಕಲಾವಿದ ಸಿದ್ದರಾಮ್ ಕತ್ರಾನಿ, ಮಹಿಳಾ ಪ್ರೇಕ್ಷಕರ ಅಪಾರ ಮೆಚ್ಚುಗೆ ಪಡೆದಿರುವ ಈ ನಾಟಕವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸುವ ಮೂಲಕ ರಂಗಭೂಮಿ ಕಲೆಯನ್ನ ಉಳಿಸಿ ಬೆಳೆಸುವಂತೆ ಮನವಿ ಮಾಡಿದರು. ಹಾಸ್ಯ ಕಲಾವಿದ ರಾಘವೇಂದ್ರ ಮುಧೋಳ ಮಾತನಾಡಿ, ಜೇವರ್ಗಿ ಕಂಪನಿ ಹಲವು ವರ್ಷಗಳಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಜನಪ್ರಿಯ ನಾಟಕಗಳನ್ನ ಪ್ರದರ್ಶಿಸ್ತಾ ಇದ್ದು 2016ರ ನಂತರ ಇದೀಗ ಮತ್ತೊಮ್ಮೆ ಜಮಖಂಡಿಗೆ ಆಗಮಿಸಿದೆ ಎಂದು ತಿಳಿಸಿದರು. ಪ್ರೇಕ್ಷಕರ ಅನುಕೂಲಕ್ಕಾಗಿ ಟಿಕೆಟ್ ದರವನ್ನ ಕೇವಲ ₹100ಗೆ ನಿಗದಿಪಡಿಸಲಾಗಿದೆ ಅಂತ ಹೇಳಿದರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸುಜಾತ ಗುಬ್ಬಿ ಮಾತನಾಡಿ, ಇದು ಅಶ್ಲೀಲತೆ ರಹಿತ ಕುಟುಂಬ ಸಮೇತ ವೀಕ್ಷಿಸಬಹುದಾದ ಸಾಮಾಜಿಕ ಸಂದೇಶ ಸಾರುವ ನಾಟಕವಾಗಿದ್ದು ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕೋರಿದ್ರು. ವ್ಯವಸ್ಥಾಪಕ ಮಹಾಂತ ಗೌಡ ಬಿರಾದರ್ ಮಾತನಾಡಿ, ನಾಟಕ ಪ್ರದರ್ಶನಕ್ಕೆ ವಿವಿಧ ಇಲಾಖೆಗಳ ಸಹಕಾರ ದೊರೆತಿದ್ದು ಜೂನ್ 18ರಿಂದ ಪ್ರತಿದಿನ ಮಧ್ಯಾಹ್ನ 3:15 ಹಾಗೂ ಸಂಜೆ 6:30 ಪ್ರದರ್ಶನ ನಡೆಯಲಿದೆ ಅಂತ ತಿಳಿಸಿದ್ರು. ಒಟ್ಟಾರೆ ಹಾಸ್ಯ, ಮನೋರಂಜನೆ ಹಾಗೂ ಸಾಮಾಜಿಕ ಸಂದೇಶಗಳನ್ನು ಒಳಗೊಂಡಿರುವ ಮುತ್ತಿನಂತ ಅತ್ತಿಗೆ ನಾಟಕ ಜಮಖಂಡಿ ಪ್ರೇಕ್ಷಕರ ಮನಗೆಲ್ಲುವ ನಿರೀಕ್ಷೆ ಮೂಡಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸುವಂತೆ ತಂಡದ ಸದಸ್ಯರು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಭೀಮಪ್ಪ ಮೂಡಲ್ಗಿ, ಬಸಲಿಂಗಪ್ಪ ಕೊಡ್ಲಿ, ಪುಟ್ಟರಾಜ್ ಕೊಡ್ಲಿ, ಸಿದ್ದಣ್ಣ ಕಮತ್ತಿಗಿ, ಬಸವರಾಜ್ ಪತ್ತಾರ್, ಶರಣು ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶ್ವಜ್ಯೋತಿ ಪಂಚಾಕ್ಷರಿ ನಾಟ್ಯ ಸಂಘ ಜೇವರ್ಗಿ ಕಂಪನಿಯ ಮಾಲೀಕರು ಆದಂಥ ಜೇವರ್ಗಿ ರಾಜಣ್ಣನವರ ನೇತೃತ್ವದಲ್ಲಿ ನಿರ್ದೇಶನದಲ್ಲಿ ಈ ನಾಳೆಯಿಂದ ಮುತ್ತಿನಂತ ಅತ್ತಿಗೆ ಎಂಬ ಹೊಸ ನಾಟಕ ಪ್ರಾರಂಭವಾಗ್ತಾ ಇದೆ. ಈ ನಾಟಕದ ವಿಶೇಷತೆ ಏನಪ್ಪಾ ಅಂತಂದರೆ, ಮಹಿಳಾ ಪ್ರೇಕ್ಷಕರು ನಮ್ಮ ನಾಟಕಕ್ಕೆ ಜಾಸ್ತಿ ಬರ್ತಾರೆ. ಮಹಿಳಾ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಈ ಬಾದಾಮಿ ಬನಶಂಕರಿ ಜಾತ್ರೆ ಆಯಿತು, ಕೊಟ್ಟೂರು ಜಾತ್ರೆ ಆಯಿತು, ಶಿರಸಿ ಜಾತ್ರೆ ಆಯಿತು, ಅನೇಕ ಜಾತ್ರೆಗಳಲ್ಲಿ ಈ ಜಯಬೇರಿ ಬಾರಿಸಿದಂಥ ಈ ನಾಟಕ ಈ ನಾಳೆಯಿಂದ ಈ ಜಮಖಂಡಿ ನಗರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಬಸವೇಶ್ವರ ಸರ್ಕಲ್ನ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಈ ನಾಟಕ ಪ್ರದರ್ಶನ ಕಾಣ್ತಾ ಇದೆ. ದಯವಿಟ್ಟು ತಾವೆಲ್ಲ ಬಂದು ನಾಟಕವನ್ನು ಯಶಸ್ವಿಗೊಳಿಸಬೇಕು ಮತ್ತು ರಂಗಭೂಮಿ ಕಲೆ ಕಲಾವಿದರನ್ನ ಉಳಿಸಿ ಬೆಳೆಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ.